ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಲ್ದೆ ನಾನು ನಿಮಗೆ ನೀವು ಇನ್ನೂ ಕೆ-ಸೆಟ್ ಎಕ್ಸಾಮ್ನ ಯಾಕೆ ಪಾಸ್ ಆಗಿಲ್ಲ ಅನ್ನೋ ಒಂದು ವಿಷಯದ ಬಗ್ಗೆ ಹೇಳ್ತೀನಿ. ನೀವು ಕೆ-ಸೆಟ್ ಎಕ್ಸಾಮ್ನ 1 ಸರಿ ಬರೆದಿರ್ಬೋದು, 2 ಸರಿ ಬರೆದಿರ್ಬೋದು, 2ಕ್ಕಿಂತ ಜಾಸ್ತಿ ಟೈಮು ಸಹಿತ ನೀವು ಬರೆದಿರ್ಬೋದು. MSc ಮುಗಿಸಿ ಅಥವಾ MA ಮುಗಿಸ್ಬಿಟ್ಟು 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಅಥವಾ 2 ವರ್ಷಕ್ಕಿಂತ ಜಾಸ್ತಿ ವರ್ಷ ಆಗಿರ್ಬೋದು. ಆದರೂ ಸಹಿತ ನೀವು ಕೆ-ಸೆಟ್ ಎಕ್ಸಾಮ್ನ ಬರಿತಾ ಇದ್ದೀರಿ, ಫಾರ್ಮ್ ಫಿಲ್ ಮಾಡ್ತಾ ಇದ್ದೀರಿ, ಆದರೂ ಸಹಿತ ಕೆ-ಸೆಟ್ ಎಕ್ಸಾಮ್ನ ಯಾಕೆ ಪಾಸ್ ಆಗಿಲ್ಲ ಅನ್ನೋದಕ್ಕೆ 5 ರೀಸನ್ಸ್ಗಳನ್ನು ಕೊಡ್ತೀನಿ. ಸೊ ಹಾಗಿದ್ರೆ ಅದ್ರ ಬಗ್ಗೆ ತಿಳಿತಾ ಹೋದ್ರಾಯಿತು. ನೀವಿಲ್ಲಿ ನೋಡ್ಬೋದು, ಕೆ-ಸೆಟ್ ಎಕ್ಸಾಮ್ನ ನೀವು ಮೊದಲನೇ ಸರಿ ಬರೆದಿರ್ತೀರಿ. ಸೊ ನಿಮ್ಮದು MA ಅಥವಾ MSc ಆಗಿದ ಮೇಲ್ಗಡೆ ಮೊದಲನೇ ಟೈಮ್ ಬರೆದಿರ್ತೀರಿ. ಅವಾಗ ನಿಮಗೆ ಒಂದು ಸ್ವಲ್ಪ ಮಾರ್ಕ್ಸ್ ಬಂದಿರ್ತವೆ. ಸೊ ಉದಾಹರಣೆಗೆ ಕೆ-ಸೆಟ್ದು ಕಟ್ ಆಫ್ ಜನರಲ್ನ ನಾನು ಹಿಡ್ಕೊಂಡೆ ಅಂದರೆ ಅದು ಎಷ್ಟು ಇರ್ತೈತಿ ಅಂದರೆ 150 to 160 ರೇಂಜ್ನಲ್ಲಿ ಇರ್ತೈತಿ. ಸೊ ನಿಮಗೆ 130 ಅಥವಾ 140 ಮಾರ್ಕ್ಸ್ ಬಂದಿರ್ತೈತಿ. ಸೊ ನಿಮಗೇನು ಅನಿಸುತ್ತೆ ಅಂದ್ರೆ, ಸೊ ಈ ಸರಿ ನನ್ನ ಫಸ್ಟ್ ಅಟೆಂಪ್ಟು, ಈ ಅಟೆಂಪ್ಟ್ನಲ್ಲೇ ನನಗೆ 130 140 ಬಂದಿದೆ ಅಂದ್ರೆ ನಾನು ನೆಕ್ಸ್ಟ್ ಅಟೆಂಪ್ಟ್ನ ಕೊಟ್ಟೆ ಅಂದ್ರೆ 150 160 ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಿ. ಬಟ್ ಅದು ಆ ಥರ ಆಗೋದಿಲ್ಲ. ನೀವು ಎರಡನೇ ಟೈಮ್ ಸೆಕೆಂಡ್ ಅಟೆಂಪ್ಟ್ನ ನೀವು ಕೊಟ್ಟಾಗ 140 ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರುತ್ತಾ ಹೊರತು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ಇದಕ್ಕೆ ಏನು ರೀಸನ್ ಇರ್ಬೋದು, ನೀವು ಕೆ-ಸೆಟ್ ಎಕ್ಸಾಮ್ನ ಪಾಸ್ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇದು, ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸ್ಟಡಿ ಮಾಡೋದಿಲ್ಲ. ಸೊ ದಿಸ್ ಈಸ್ ಒನ್ ರೀಸನ್. ನೋಡಿ, ಇಲ್ಲೇನಾಗುತ್ತೆ ಅಂದರೆ, ನೀವು MA ಅಥವಾ MSc ಮುಗಿಸಾಗಿದ್ದ ಮೇಲ್ಗಡೆ, ಸೊ MSc ಮುಗಿಸಿರ್ತೀರಿ, ಅವಾಗ ನಿಮ್ಮ ನಾಲೆಜ್ ಲೆವೆಲ್ ಹೈಯೆಸ್ಟ್ ಇರ್ತೈತಿ ಅಥವಾ ಜಾಸ್ತಿ ಇರ್ತೈತಿ. ಸೊ ನೀವು 1 ವರ್ಷ ಆಗಿದ್ದ ಮೇಲ್ಗಡೆ ಸೊ ನಿಮ್ಮ ನಾಲೆಜ್ ಲೆವೆಲ್ಲು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ 2ನೇ ವರ್ಷಕ್ಕೆ ಮತ್ತೆ ಕಡಿಮೆ ಆಗುತ್ತೆ. ಈ ಥರ ನಿಮ್ಮ ನಾಲೆಜ್ ಲೆವೆಲ್ ಹಾಗೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಸಬ್ಜೆಕ್ಟ್ ಲೆವೆಲ್ ಗ್ರಿಪ್, ನಿಮ್ಮದು GK ನಾಲೆಜ್ ಅಥವಾ ಬೇರೆ ಜನರಲ್ ನಾಲೆಜ್ ಏನಿದೆಯಲ್ಲ ಅದು ಹೆಚ್ಚಿಗೆ ಆಗ್ಬೋದು. ಬಟ್ ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅನ್ಲೆಸ್ ಅಂಟಿಲ್ ನೀವು ನಿಮ್ಮ ಸಬ್ಜೆಕ್ಟ್ನ ಮತ್ತೆ ರಿವಿಷನ್ ಮಾಡದೆ ಹೊರತು ಅಥವಾ ಮತ್ತೆ ಡೀಟೇಲ್ಡಾಗಿ ಸ್ಟಡಿ ಮಾಡದೆ ಹೊರತು ನಿಮ್ಮ ನಾಲೆಜ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದನೇ ಟೈಮು 130 140 ಏನು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ, ಆ ಮಾರ್ಕ್ಸು ನೀವು ಪ್ರಾಪರಾಗಿ ಸ್ಟಡಿ ಮಾಡದೆ ಹೊರತು ಎಂದೂ ಹೆಚ್ಚಿಗೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಒಂದನೇ ರೀಸನ್ ಏನಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕಂಪಲ್ಸರಿ ಸ್ಟಡಿ ಮಾಡಬೇಕು. ನೀವು ಕೆ-ಸೆಟ್ ಎಕ್ಸಾಮ್ನ ನಾನು ಪಾಸ್ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ರಿ ಅಂದ್ರೆ, ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ, ಕೆ-ಸೆಟ್ ಎಕ್ಸಾಮ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕು. ಅದು ಪೇಪರ್ 1 ಇರ್ಬೋದು ಅಥವಾ ಪೇಪರ್ 2 ಇರ್ಬೋದು. ನಾವು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸ್ಟಡಿ ಮಾಡೋದ್ರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ಮೊದಲೇದು ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ, ಮತ್ತು ಯಾವ ಸೆಕ್ಷನ್, ಯಾವ ಟಾಪಿಕ್, ಯಾವ ಕಾನ್ಸೆಪ್ಟ್ ರಿಲೇಟೆಡ್ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ಗಳು ಬರ್ತಾವೋ ಅನ್ನೋದು ಸಹಿತ ನಮಗೆ ಗೊತ್ತಾಗುತ್ತೆ. ಇದು ಒಂದನೇ ರೀಸನ್. ಈವನ್ ಕೆಲವೊಂದು ಟೈಮ್ ನೀವೇನು ಮಾಡಿರ್ತೀರ ಅಂದ್ರೆ, ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ರೂ ಸಹಿತ ಅದನ್ನ ಕರೆಕ್ಟಾಗಿ ಪ್ರಾಪರಾಗಿ ಸಾಲ್ವ್ ಮಾಡಿರೋದಿಲ್ಲ. ಜಸ್ಟ್ ನೋಡೋದ್ರಿಂದ ಏನೂ ಹೆಲ್ಪ್ ಆಗೋದಿಲ್ಲ. ಅದನ್ನು ನಾವೇನು ಮಾಡಬೇಕಂದ್ರೆ, ಸೊ ನಾವು ಸ್ಟಡಿ ಮಾಡ್ತಾ ಹೋಗಬೇಕು ಅಥವಾ ನಾವು ಸ್ವಂತ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಅಟ್ಲೀಸ್ಟ್ 5 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನಾದರೂ ನಾವು ಸ್ಟಡಿ ಮಾಡಲೇಬೇಕು. ಸೊ ಇದು ನಾವು ಮಾಡ್ತಾ ಇರೋವಂಥ ಮೊದಲನೇ ಮಿಸ್ಟೇಕ್. ಸೊ ಹಾಗಿತ್ತಂದ್ರೆ ನಾನು ನಿಮಗೆ ನೀವು ಮಾಡ್ತಾ ಇರೋವಂಥ 2ನೇ ಮಿಸ್ಟೇಕ್ನ ಹೇಳ್ತೀನಿ. ಸೊ ಅದೇನಂದ್ರೆ, ಸೊ ನಾವು ಕೆಲವೊಂದು ಟೈಮ್ ಪ್ರಾಪರಾಗಿ ಸಿಲೆಬಸ್ ಪ್ರಕಾರ ನಾವು ಸ್ಟಡಿ ಏನೋ ಮಾಡ್ತೀವಿ, ಬಟ್ ಎಕ್ಸಾಮ್ನ ಕರೆಕ್ಟಾಗಿ ಹೋಗಿ ಬರೆಯೋದಿಲ್ಲ. ಸೊ ಇದು ಸಹಿತ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ಯಾವುದೇ ಒಂದು ಎಕ್ಸಾಮ್ನ ನಾವು ಪಾಸ್ ಆಗ್ತೀವಿ ಅಂದರೆ ಅದರಲ್ಲಿ 2 ಪಾರ್ಟ್ಸ್ ಇರ್ತೈತಿ. ಒಂದು, ಸ್ಟಡಿ ಮಾಡೋದು ಯಾವ ಥರ ಮಾಡ್ತೀವಿ ಅಂತಂದು. 2ನೇ ಪಾರ್ಟ್, ನಾವು ಎಕ್ಸಾಮ್ನ ಹೋಗಿ ಯಾವ ಥರ ಬರಿತೀವಿ ಅಂತಂದು. ನೀವು ಎಲ್ಲ ಓದಿದ ಮೇಲ್ಗಡೆನೂ ಸಹಿತ ಎಕ್ಸಾಮ್ನ ಪ್ರಾಪರಾಗಿ ಬರೀಲಿಲ್ಲ ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ನೀವು ಎಕ್ಸಾಮ್ನ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಸೊ ಇದು ನಾವು ಮಾಡ್ತಾ ಇರೋವಂಥ 2ನೇ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ. ನಾನು ನಿಮಗೆ ನೀವು ಮಾಡ್ತಾ ಇರೋವಂಥ 3ನೇ ಮಿಸ್ಟೇಕ್ನ ಹೇಳ್ತೀನಿ. ಅದೇನಂದ್ರೆ, ಮಿಸ್ ಮ್ಯಾಚ್ ಬಿಟ್ವೀನ್ ವಾಟ್ ವಿ ರೀಡ್ ಆ್ಯಂಡ್ ವಾಟ್ ಇಟ್ ಕಮ್ಸ್ ಇನ್ ಎಕ್ಸಾಮ್ ಅಂತ. ಸೊ ಮಿಸ್ ಮ್ಯಾಚ್ ಇರುತ್ತೆ. ನೀವು ಏನೋ ಒಂದು ಓದ್ಕೊಂಡು ಹೋಗಿರ್ತೀರಿ ಅಥವಾ ಸಿಲೆಬಸ್ ನೋಡ್ಕೊಂಡು ಓದ್ಕೊಂಡು ಹೋಗಿರ್ತೀರಿ, ಬಟ್ ಸಿಲೆಬಸ್ನಲ್ಲಿ ಇರೋವಂಥ ಎಲ್ಲ ಟಾಪಿಕ್ಸ್ಗಳನ್ನು ಸಹಿತ ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಸೊ ಈ ಥರನೂ ಸಹಿತ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ನ ನಾವು ಓವರ್ಕಮ್ ಮಾಡಬೇಕಾಗಿತ್ತಂದ್ರೆ ಸಿಲೆಬಸ್ನ ನೋಡಬೇಕು. ಸೊ ಅದ್ರ ಜೊತೆಗೆ ಕ್ವಶನ್ ಪೇಪರ್ಸ್ ಸಹಿತ ನಾವು ಸಾಲ್ವ್ ಮಾಡಬೇಕು. ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತಾಗುತ್ತೆ ಸಿಲೆಬಸ್ನಲ್ಲಿರುವಂಥ ಯಾವ ಟಾಪಿಕ್ಸ್ ಮೇಲ್ಗಡೆ ಜಾಸ್ತಿ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಥರ ಆಗಬಾರ್ದಾಗಿತ್ತಂದ್ರೆ ಬೆಸ್ಟ್ ಸೊಲ್ಯೂಷನ್ ಯಾವುದು ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದು. ಸೊ ಇದು ನಾವು ಮಾಡ್ತಾ ಇರೋವಂಥ 3ನೇ ಮಿಸ್ಟೇಕ್. ಸೊ ಅದಕ್ಕೋಸ್ಕರ ಸಿಲೆಬಸ್ನೂ ಸಹಿತ ಓದಬೇಕು, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಹಿತ ಸಾಲ್ವ್ ಮಾಡಬೇಕು. ಆವಾಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ನಾನು ನಿಮಗೆ 4ನೇ ಮಿಸ್ಟೇಕ್ ಏನು ಅಂತಂದು ನಾನು ನಿಮಗೆ ಹೇಳ್ತೀನಿ. ಸೊ 4ನೇ ಮಿಸ್ಟೇಕ್ ಯಾವುದು ಅಂದ್ರೆ, ನಾವು ಸಿಲೆಬಸ್ನ ನೋಡಿರ್ತೀವಿ ರೀ, ಬಟ್ ಆ ಸಿಲೆಬಸ್ನಲ್ಲಿರುವಂಥ ಎಲ್ಲ ಟಾಪಿಕ್ಸ್ಗಳನ್ನು ನಾವು ಪ್ರಾಪರಾಗಿ ಸ್ಟಡಿ ಮಾಡಿರೋದಿಲ್ಲ.
ಅಂದರೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋ ಒಂದು ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾವು ಮಾಸ್ಟರ್ ಡಿಗ್ರಿ ಲೆವೆಲ್ನಲ್ಲಿ ಇರೋವಂಥ ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಸೊ ಕ್ವಶನ್ಸ್ಗಳು ಮೇಲ್ಗಡೆ ಅಂತ ಬರೋದಿಲ್ಲ. ಸೊ ಡೀಪಾಗಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಸೊ ಒಂದು ಸ್ಟ್ಯಾಂಡರ್ಡ್ ಆಥರ್ ಬುಕ್ಗಳಂತ ಇರ್ತವೆ. ಆ ಒಂದು ಬುಕ್ಸ್ಗಳಿಂದ ನಮಗೆ ಬೇಕಾಗಿರೋವಂಥ ಟಾಪಿಕ್ ರಿಲೇಟೆಡ್ ಸಿಲೆಬಸ್ನಲ್ಲಿರುವಂಥ ಕಂಟೆಂಟ್ಗಳನ್ನು ನಾವು ಓದಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಾಪರಾಗಿ ಸಿಲೆಬಸ್ನ ಓದದೇ ಇರೋದು ಸಹಿತ ಒನ್ ಆಫ್ ದಿ ರೀಸನ್ ಅಂತಂದು, ಅದು ಸಹಿತ ಒಂದು ಕಾರಣ ಆಗಿರುತ್ತೆ. ನಾನು ನಿಮಗೆ 5ನೇ ರೀಸನ್ನ ಹೇಳ್ತೀನಿ. ಅದೇನಂದ್ರೆ ಕೆಲವೊಂದು ಟೈಮ್ ನಮ್ಮ ಹತ್ರ ನೋಟ್ಸ್ ಇರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿರ್ತವೆ, ಸ್ಟಡಿ ಮೆಟೀರಿಯಲ್ ಇರ್ತೈತಿ. ಸೊ ಪೇಪರ್ 1 ರಿಲೇಟೆಡ್ ಟಾಪಿಕ್ಸು ಸಹಿತ ಇರ್ತವೆ, ನಮ್ಮ ಹತ್ರ ಬುಕ್ಸು ಸಹಿತ ಇರ್ತವೆ. ಅದ್ರ ಸಹಿತ ನಾವು ಪ್ರಾಪರಾಗಿ ಸ್ಟಡಿ ಮಾಡ್ತಾ ಇರೋದಿಲ್ಲ. ಈ ಥರ ಪ್ರಾಪರಾಗಿ ಸ್ಟಡಿ ಮಾಡ್ತಾ ಇರೋದು ಸಹಿತ ಒನ್ ಆಫ್ ದಿ ರೀಸನ್. ಈ ಎಲ್ಲ ಕಾರಣಕ್ಕೋಸ್ಕರ ನಾವು ನಮ್ಮ ಹತ್ರ ಇರೋವಂಥ ರಿಸೋರ್ಸಸ್ಗಳನ್ನು ನಾವು ಚೆನಲೈಸ್ ಮಾಡ್ಕೋಬೇಕು. ಸೊ ಈಗ ಉದಾಹರಣೆಗೆ ನಮ್ಮ ಹತ್ರ ಒಂದು ಬುಕ್ ಇದೆ ಅಂತ ಅಂದ್ಕೊಳ್ರಿ, ಅದನ್ನು ನೀವು ಮಾಸ್ಟರ್ ಡಿಗ್ರಿಯಲ್ಲಿದ್ದಾಗ ಆಲ್ರೆಡಿ ಓದಿರ್ತೀರಿ. ಸೊ ಅಂಥ ಟೈಮ್ನಲ್ಲಿ ನಮಗೆ ಸಿಲೆಬಸ್ನಲ್ಲಿ 2 ಥರದ ಟಾಪಿಕ್ಸ್ಗಳು ಸಿಗ್ತವೆ. ಒಂದು ನಮಗೆ ಗೊತ್ತಿರೋ ಅಂಥ ಟಾಪಿಕ್ಸ್ಗಳು, ಇನ್ನೊಂದು ನಮಗೆ ಗೊತ್ತಿರದೇ ಇರೋವಂಥ ಟಾಪಿಕ್ಗಳು. ಸೊ ಈಗ ನಾವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಡ್ರಿ, ಎಕ್ಸಾಂಪಲ್ KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀವಿ. ಅಂಥ ಟೈಮ್ನಲ್ಲಿ ನಾವೇನು ಮಾಡ್ಬೇಕಂದ್ರೆ ನಮಗೆ ಗೊತ್ತಿರೋವಂಥ ಟಾಪಿಕ್ಸ್ಗಳನ್ನು ಮೊದಲು ಓದಬೇಕು. ಸೊ ಓದ್ಬಿಟ್ಟು ಪರ್ಫೆಕ್ಟ್ ಮಾಡ್ಕೋಬೇಕು. ಅದ್ರ ನಂತರ ನಾವೇನು ಮಾಡಬೇಕಂದ್ರೆ ನಮಗೆ ಗೊತ್ತಿರದೇ ಇರೋವಂಥ ಟಾಪಿಕ್ಸ್ಗಳ ಕಡೆ ನಾವು ಗಮನ ಹರಿಸಬೇಕು. ಈ ಒಂದು ಮೆಥಡ್ಸ್ಗಳನ್ನು ನಾವು ಫಾಲೋ ಮಾಡಿದ್ದಾದರೆ ನೆಕ್ಸ್ಟ್ ಟೈಮ್ ನಾವು ಯಾವಾಗ KCET ಎಕ್ಸಾಮ್ನ ಅಪ್ಲೈ ಮಾಡ್ತೀವಿ ಮತ್ತು ಬರೀತೀವಿ ನೋಡ್ರಿ, ಅವಾಗ ಡೆಫಿನೆಟ್ಲಿ ಪಾಸ್ ಆಗೇ ಆಗ್ತೀರಾ. ಈ 5 ಮಿಸ್ಟೇಕ್ಸ್ಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಅಂದರೆ ಅಷ್ಟೇ ನಾವು ಏನಾದರೂ ಒಂದು ಸಾಧಿಸೋದಕ್ಕೆ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮಗೆ ಸೊ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದಗಳು.